ಹಲೋ ಗೈಸ್, ನಾನು ನಿಮ್ಮ NS ಕ್ರಿಯೇಷನ್ ಗೈಸ್. ಇವತ್ತೊಂದು ಸೂಪರ್ ಅದು OP ಅದ ಅನ್ಬೋದು ಗೈಸ್. ಅದು ಕೂಡ ಪ್ರೊಫೈಲ್ ಎಡಿಟಿಂಗ್ ಹೇಳಿಕೊಡ್ತೇನೆ ಗೈಸ್. ಅದು ಕೂಡ OP ಆಗಿ ಉಂಟು ಗೈಸ್. ಯಾರಾದ್ರೂ ಟ್ರೈ ಮಾಡ್ಬೋದು ಗೈಸ್. ಅದು ಕೂಡ OP ಅದ ಪ್ರೊಫೈಲ್ ಎಡಿಟಿಂಗ್ ಹೇಳಿಕೊಡ್ತೇನೆ ಗೈಸ್. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಅನ್ನು ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ನಾನು ಪ್ರೊಫೈಲ್ ಎಡಿಟ್ ಆಲ್ರೆಡಿ ಮಾಡಿಟ್ಟಿದ್ದೇನೆ ಗೈಸ್. ಅದ್ರ ಡೆಮೋ ನೋಡ್ಬೋದು ಗೈಸ್, ಹೇಗೆ ಉಂಟು ಅಂತ ನೋಡಿ ಗೈಸ್. ಈ ಥರ ನಿಮಗೆ ಕೂಡ ಮಾಡಬೇಕಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ಲೈಕ್ ಮಾಡಿರೋರು ಬೇಗ ಲೈಕ್ ಮಾಡಿ, ಬಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತೀನಿ ಗೈಸ್. ದಯವಿಟ್ಟು ಒಂದು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಕೂಡ ಮಾಡಿ ಗಾಯ್ಸ್. ಬನ್ನಿ ಈಗ ಸ್ಟಾರ್ಟ್ ಮಾಡೋ ಗಾಯ್ಸ್. ಫಾಸ್ಟ್ ನೀವು ಏನು ಮಾಡಬೇಕಂದ್ರೆ ಪಿಕ್ಸಾರ್ಟ್ ಓಪನ್ ಮಾಡಬೇಕು ಗಾಯ್ಸ್. ಇಲ್ಲಿ ಒಂದು ಫಾಸ್ಟ್ ರಿಕ್ವೈರ್ಮೆಂಟ್ ಯಾವುದಂದ್ರೆ ಪಿಕ್ಸಾರ್ಟ್ ಗಾಯ್ಸ್. ಇಲ್ಲಿ ಪಿಕ್ಸಾರ್ಟ್ ಓಪನ್ ಮಾಡಿ ಗಾಯ್ಸ್. ಇಲ್ಲಿ ಪ್ಲೇಸ್ಟೋರಲ್ಲಿ ಸಿಗ್ತದೆ, ಅದು ಫ್ರೀ ವರ್ಸನ್ ಗಾಯ್ಸ್. ಅಲ್ಲಿ ಡೌನ್ಲೋಡ್ ಮಾಡ್ಬೋದು. ಬೇಕಾದರೆ ಮೋಡ್ ವರ್ಸನ್ ಆದರೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಡ್ತೀನಿ ಗಾಯ್ಸ್. ಅಲ್ಲಿ ಡೌನ್ಲೋಡ್ ಮಾಡ್ಬೋದು. ಮತ್ತೊಂದು ಯಾವುದು ಬೇಕು ಅದಕ್ಕೊಂದು ಯಾವುದು ಫೋಟೋ ಬೇಕು ಗಾಯ್ಸ್, ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಉಂಟು, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು ಗಾಯ್ಸ್. ಅಲ್ಲಿ ಈ ಥರದೊಂದು ಫೈರ್ ಎಫೆಕ್ಟ್ ಇದೊಂದು ಫೋಟೋ ಉಂಟು, ಅದು ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಉಂಟು, ಬೇಕಾದರೆ ಡೌನ್ಲೋಡ್ ಮಾಡಿ ಗಾಯ್ಸ್. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬೇಕು, ಮತ್ತು ಎಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಟಲ್ ಗಾಯ್ಸ್. ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಯಾವುದು ಇಲ್ಲಿ ಎಡಿಟ್ ಎ ಫೋಟೋ ಅಂತ ಕ್ಲಿಕ್ ಮಾಡಿ ಗಾಯ್ಸ್. ಇಲ್ಲಿ ಎಡಿಟ್ ಎ ಫೋಟೋ, ಅಲ್ಲಿ ನೀವು ಒಂದು ಫೋಟೋ ಸೆಲೆಕ್ಟ್ ಮಾಡಿ. ಈ ಫೈರ್ ಎಫೆಕ್ಟ್ ಕೈಯ ಮೇಲೆ ಅದು ಫೈರ್ ಆಗೋ ಒಂದು ಎಫೆಕ್ಟ್ ಇದೊಂದು ಫೋಟೋ ಉಂಟು ಈ ಥರದ್ದು, ಅದನ್ನು ಕ್ಲಿಕ್ ಮಾಡಿ ಗಾಯ್ಸ್. ಇಲ್ಲಿ ಈ ಥರ ಬರ್ತದೆ ಗಾಯ್ಸ್. ಇಲ್ಲಿ ಮತ್ತೇನು ಮಾಡಬೇಕಂದ್ರೆ ಇಲ್ಲಿ ನಾವು ಪ್ರೊಫೈಲ್ ಸಿಗಬೇಕು ಗಾಯ್ಸ್. ಇಲ್ಲಿ ಒಂದು ಹ್ಯಾಡ್ ಫೋಟೋ ಅಂತ ಉಂಟು, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಒಂದು ಇನ್ನೊಂದು ನಿಮ್ಮ ಪ್ರೊಫೈಲ್ ಉಂಟಲ್ಲ, ಯಾವುದು ನಾನಿಲ್ಲಿ ಸೆಲೆಕ್ಟ್ ಮಾಡಿದೊಂದು ರಾಯ್ಸ್ಟರ್ನ ಪ್ರೊಫೈಲ್ ಗಾಯ್ಸ್. ನೀವು ಕೂಡ ನಿಮ್ಮ ಪ್ರೊಫೈಲ್ ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ನೀವು ಈ ಥರ ಓಪೆದ ಡಿಸೈನ್ ಮಾಡಿದ್ರೆ ನಿಮಗೆ ಚೆಂದಾಗಿ ಕಾಣ್ತದೆ ನಿಮ್ಮ ಪ್ರೊಫೈಲ್. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಓಕೆ ಅಂತ ಆ್ಯಡ್ ಅಂತ ಕೊಡಿ ಗಾಯ್ಸ್. ಆದಮೇಲೆ ಈ ಥರ ಬರ್ತದೆ ಪ್ರೊಫೈಲ್. ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಕ್ರಾಪ್ ಅಂತ ಉಂಟು, ಒಂದು ಸ್ಕ್ವೇರ್ ಆಕಾರ ಉಂಟು, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ರಾಪ್ ಮಾಡಲಿಕ್ಕೆ ಸಿಗ್ತದೆ. ಇಲ್ಲಿ ಸ್ವಲ್ಪ ನೀವು ಎಂತ ಮಾಡಿದರೆ ಪ್ರೊಫೈಲ್ ಮಾತ್ರ ಬೇಕಿದ್ದದು, ಮತ್ತು ಯಾವುದು ಕೂಡ ಬೇಡ. ಪ್ರೊಫೈಲ್ ಮಾತ್ರ ಒಂದು ಸೆಲೆಕ್ಟ್ ಮಾಡಿ, ನಿಮ್ಮ ಪ್ರೊಫೈಲ್ ಹೀಗೆ ಸೆಲೆಕ್ಟ್ ಮಾಡಿ ಆದಮೇಲೆ ನೀವು ಎಂತ ಮಾಡಿ, ಇದಕ್ಕೆ ಕರೆಕ್ಟ್ ಪರ್ಫೆಕ್ಟಾಗಿ ಇಡಬೇಕು ನೀವು. ಅಂದರೆ ಈ ಸ್ಕ್ವೇರಿಗೆ ಅದಕ್ಕೆಲ್ಲ ಸ್ವಲ್ಪ ಅಗಲೆಲ್ಲ ಕರೆಕ್ಟ್ ಮಾಡಿ ಅಂತ ಹೇಳ್ತೀನಿ ಗಾಯ್ಸ್. ನಾನು ಮಾಡ್ಬೋದು, ನೀವು ನೋಡ್ಬೋದು, ನಾನು ಮಾಡ್ತಿದ್ದೀನಿ ಸ್ವಲ್ಪ ಹಾಗೆಯೇ ನೀವು ಕೂಡ ಕರೆಕ್ಟ್ ಪರ್ಫೆಕ್ಟಾಗಿ ಇಡಿ. ಇಲ್ಲಿ ನೋಡ್ಬೋದು ಗಾಯ್ಸ್, ನಾನು ಈ ಥರನೇ ಹೇಗೆ ಪರ್ಫೆಕ್ಟಾಗಿ ಇಟ್ಟಿದ್ದೇನೆ ಗಾಯ್ಸ್, ಆ ಥರ ನೀವು ಕೂಡ ಪರ್ಫೆಕ್ಟಾಗಿ ಇಡಿ ಗಾಯ್ಸ್. ಆದಮೇಲೆ ಒಂದು ಸ್ವಲ್ಪ ಕೆಲಸ ಉಂಟು. ಆದಮೇಲೆ ಇಲ್ಲಿ ಒಂದು ಕೆಳಗೆ ಉಂಟಲ್ಲ ಗಾಯ್ಸ್, ಇಲ್ಲಿ ಪ್ಲಸ್ ಚಿಹ್ನೆ ಆದಮೇಲೆ ಒಂದು ಸ್ವಲ್ಪ ತುಂಬ ಆಪ್ಷನ್ ಉಂಟು ಗಾಯ್ಸ್, ಅದನ್ನು ಈಚೆಯಲ್ಲಿ ಇರಿ. ಆದಮೇಲೆ ಅಲ್ಲಿ ಒಂದು ಬ್ಲೆಂಡ್ ಅಂತ ಆಪ್ಷನ್ ಉಂಟು ಗಾಯ್ಸ್, ಅದರ ಮೇಲೆ ಒಂದು ಆಪ್ಷನ್ ಇನ್ನೊಂದು ಉಂಟು ಗಾಯ್ಸ್, ಓವರ್ಲೆ. ಆ ಥರ ಒಂದು ತುಂಬ ನಾರ್ಮಲ್ ಆದಮೇಲೆ ಈಚೆ ಎಲ್ಲಿರಿ, ಅಲ್ಲಿ ಓವರ್ಲೆ ಅಂತ ಉಂಟು, ಅದಕ್ಕೆ ಓವರ್ಲೆ ಮೇಲೆ ಇಡಿ. ಆ ಥರ ಈ ಥರ ಬರ್ತದೆ ಗಾಯ್ಸ್. ಇಲ್ಲಿ ಮತ್ತೆ ಎಂತ ಮಾಡಬೇಕಂದ್ರೆ ಸ್ವಲ್ಪ ನೀವು ನೋಡ್ಬೋದು ಗಾಯ್ಸ್, ಅದರ ಹತ್ತಿರ ಎಲ್ಲ ಸ್ವಲ್ಪ ಕಾಣ್ತದೆ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ಒಂದು ಸ್ವಲ್ಪ ಒಂದು ಎಡ್ಜ್ ಉಂಟು ಗಾಯ್ಸ್, ಅದನ್ನು ಎಡ್ಜನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಒಂದು ಆಪ್ಷನ್ ಉಂಟು ಗಾಯ್ಸ್, ಇರೇಸರ್ ಅಂತ. ಇರೇಸರ್ ಮೇಲೆ ಕ್ಲಿಕ್ ಮಾಡಿ. ಇರೇಸರ್ ಅಂತ ಕ್ಲಿಕ್ ಮಾಡಿದಾಗ ಇರೇಸರ್ ಬರ್ತದೆ ಗಾಯ್ಸ್. ಅದರಲ್ಲಿ ಯಾವುದು ಇಲ್ಲಿ ನೋಡ್ಬೋದು, ಸ್ಕ್ರೀನಲ್ಲಿ ಕೂಡ ತೋರಿಸ್ತಿದ್ದೀನಿ ಗಾಯ್ಸ್. ಅಲ್ಲಿ ಪರ್ಫೆಕ್ಟಾಗಿ ಹಾಗೆಯೇ ಮಾಡಿ ಅಂತ ಹೇಳ್ತೀನಿ ಗಾಯ್ಸ್. ಇಲ್ಲಿ ಬ್ಲೆಂಡ್ ಆದಮೇಲೆ ಇರೇಸರ್ ಕ್ಲಿಕ್ ಮಾಡಿ. ಇರೇಸರ್ ಆದಮೇಲೆ ಇಲ್ಲಿ ಒಂದು ನೋಡ್ಬೋದು ಗಾಯ್ಸ್, ಇಲ್ಲಿ ತುಂಬ ಇರೇಸರ್ ಉಂಟು. ಇಲ್ಲಿ ಇರೇಸರ್ ಮೇಲೆ ಇಲ್ಲಿ ಒಂದು ಆಪ್ಷನ್ ಉಂಟು ಗಾಯ್ಸ್, ಇರೇಸ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೋಟೋ ಉಂಟು ಗಾಯ್ಸ್, ಅಲ್ಲಿ ಫೋಟೋದ ಮೇಲೆ ನೀವು ಅದರಲ್ಲಿ ನೋಡಿ ಎಡ್ಜ್ ಗೊತ್ತಾಗ್ತದೆ ನಿಮಗೆ. ಅದು ಸ್ವಲ್ಪ ಎಡ್ಜ್ ಸೈಡ್ ಹೋಗಿರ್ತದೆ, ಅದನ್ನು ಸ್ವಲ್ಪ ಒರೆಸಿ ಇರೇಸ್ ಮಾಡಿ ಅಂತ ಹೇಳ್ಬೋದು ಗಾಯ್ಸ್. ಅಲ್ಲಿ ಇರೇಸ್ ಮಾಡಿ, ಫಸ್ಟ್ ಸ್ವಲ್ಪ ಇರೇಸ್ ಮಾಡಿ ಆದಮೇಲೆ ನೋಡ್ಬೋದು. ಈಗ ನಾನು ಸ್ವಲ್ಪ ಇರೇಸ್ ಮಾಡಿದೆ, ಈಗ ಕರೆಕ್ಟ್ ಆಯಿತು. ಸ್ವಲ್ಪ ಬೆಂಕಿ ಹತ್ತಿರ ಕೂಡ ಮತ್ತು ಸೈಡ್ ಬೆಂಕಿ ಹತ್ತಿರ ಉಂಟಲ್ಲ, ಅಲ್ಲಿ ಕೂಡ ಸ್ವಲ್ಪ ಇರೇಸ್ ಮಾಡಿ. ಯಾಕೆಂದರೆ ಸ್ವಲ್ಪ ಎಡ್ಜ್ ಗೊತ್ತಾಗಬಾರ್ದಲ್ಲ, ನೀವು ಎಡಿಟ್ ಮಾಡಿದಂತ ಗೊತ್ತಾಗಬಾರ್ದು ಅಂದರೆ ಹಾಗೆ ಆ ಥರ ಮಾಡಬೇಕು, ಪರ್ಫೆಕ್ಟಾಗಿ ಬರ್ತದೆ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ಪ್ರೊಫೈಲ್ ಗೊತ್ತಾಗೋದಿಲ್ಲ ನೀವು ಎಡಿಟ್ ಮಾಡಿದ್ದೀರ ಇಲ್ವಾ ಅಂತ, ಆ ಥರ ಬರ್ತದೆ ಗಾಯ್ಸ್. ಅದಕ್ಕೋಸ್ಕರ ಬೇಗ ಒಂದು ಸ್ವಲ್ಪ ಎಡ್ಜೆಲ್ಲ ಇರೇಸ್ ಮಾಡಿ. ಆದಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಬೇಕಾದರೆ ಡೂಪ್ಲಿಕೇಟ್ ಅಂತ. ಡೂಪ್ಲಿಕೇಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಡೂಪ್ಲಿಕೇಟ್ ಕ್ಲಿಕ್ ಮಾಡಿದಾಗ ಈ ಥರ ಬರ್ತದೆ ಗಾಯ್ಸ್. ಇಲ್ಲಿ ಡೂಪ್ಲಿಕೇಟ್ ಸಿಗ್ತದೆ ಅದರದ್ದು, ಅದನ್ನು ಕೂಡ ಒಂದು ಈ ಸೈಡ್ ಕೊಂಡೋಗಿ ಅದರ ನೆಕ್ಸ್ಟ್ ಇಲ್ಲಿ ಎಂತ ಹೇಳೋದು ನೆಕ್ಸ್ಟ್ ಇದಕ್ಕೆ ಕೊಂಡೋಗಿ ಈ ಥರ ಮಾಡಿದಾಗ ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಡಿ. ಸ್ವಲ್ಪ ಅದನ್ನು ಕೂಡ ಇಲ್ಲಿ ನೆಕ್ಸ್ಟ್ ಒಂದು ಪೇಪರ್ ಥರ ಉಂಟಲ್ಲ ಗಾಯ್ಸ್, ಅದಕ್ಕೋಸ್ಕರ ಅಲ್ಲಿ ಕೂಡ ಪರ್ಫೆಕ್ಟಾಗಿ ಇಡಿ. ಅಲ್ಲಿ ಕೂಡ ಮತ್ತೆಂತ ಮಾಡಬೇಕಂದ್ರೆ ಅಲ್ಲಿ ಇರೇಸರ್ ಉಂಟು ಗಾಯ್ಸ್, ಈಗ ಕೂಡ ಇರೇಸರ್ ತೆಗೀರಿ. ಇರೇಸರ್ ತೆಗೆದಾದ್ಮೇಲೆ ಎಂತ ಮಾಡಿ ಅಂದರೆ ಈ ಸ್ವಲ್ಪ ಇರೇಸ್ ಮಾಡಬೇಕು. ಎಲ್ಲಿಂದ ನಮಗೆ ಇಲ್ಲಿಂದ ಈ ID ಫಸ್ಟಿದ ID ಕಾಣಬೇಕು, ಸೆಕೆಂಡ್ ಐಡಿಗೆ ಅಂದರೆ ಫಸ್ಟ್ ಪೇಪರ್ ಇದು ನಮಗೆ ಐಡಿಗೆ ಪರ್ಫೆಕ್ಟಾಗಿ ಕಾಣಿಸ್ಬೇಕು. ಸೆಕೆಂಡ್ ಐಡಿದು ಸ್ವಲ್ಪ ಉಂಟಲ್ಲ ಅಲ್ಲಿ ತನಕ ಇರೇಸ್ ಮಾಡಿ. ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ ಗಾಯ್ಸ್, ಆ ಥರ ಇರೇಸ್ ಮಾಡಿ. ಅಲ್ಲಿಂದೆಲ್ಲ ಇರೇಸ್ ಮಾಡಿ. ಅದು ಸೆಕೆಂಡಿದ್ದು ಇರಲಿ ಹಾಗೆಯೇ,
ಹಾಗೆಯೇ ಇರಬೇಕು, ಅದನ್ನೆಲ್ಲ ಇರೇಸ್ ಮಾಡಿ ಹೋಗಬೇಡಿ, ಅದು ಪರ್ಫೆಕ್ಟ್ ಬೇಕು. ಮತ್ತು ಅದರಲ್ಲಿ ಕೂಡ ಎನರ್ಜಿ ತೆಗೀರಿ ಗಾಯ್ಸ್, ಯಾಕಂದರೆ ಅಲ್ಲಿ ಕೂಡ ಕ್ಲಿಯರ್ ಆಗಬೇಕಲ್ಲ, ಅಲ್ಲಿ ಕೂಡ ಎನರ್ಜಿ ತೆಗೀರಿ. ಮತ್ತು ಇನ್ನೊಮ್ಮೆ ಸಲ ಡೂಪ್ಲಿಕೇಟ್ ಮಾಡಿ ಗಾಯ್ಸ್. ಇಲ್ಲಿ ಡೂಪ್ಲಿಕೇಟ್ ಇನ್ನೊಂದು ಸಲ ಮಾಡಬೇಕು ನೀವು. ಇಲ್ಲಿ ಇದನ್ನು ಡೂಪ್ಲಿಕೇಟ್ ಮಾಡಿದ ಇದರ ಸ್ವಲ್ಪ ಅಪೋಸಿಟ್ 14 ಮಾಡಿ, ಯಾಕೆಂದರೆ ಸ್ವಲ್ಪ ನಿಮಗೆ ಕಾಣಬೇಕಲ್ಲ, ಮೂರನೇ ಪೇಪರ್ ಉಂಟಲ್ಲ ಗಾಯ್ಸ್, ಅದು ಕಾಣಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನು 14 ಇಡಿ. ಆದಮೇಲೆ ಸ್ವಲ್ಪ ಇನ್ಕ್ರೀಸ್ ಮಾಡಲಿಕ್ಕೆ ಉಂಟು. ಇಲ್ಲಿ ನೋಡ್ಬೇಕು ಗಾಯ್ಸ್, ಈಗ ನಾನು ಫಸ್ಟ್ ಹೇಗೆ ಪರ್ಫೆಕ್ಟಾಗಿ ಇಡಿ, ಆದಮೇಲೆ ಸ್ವಲ್ಪ ಇರೇಸರ್ ಉಂಟಲ್ಲ ಗಾಯ್ಸ್, ಆ ಥರನೇ ಮಾಡಬೇಕು ನೀವು. ಇರೇಸರ್ಗೆ ಹೋಗಿ ಸ್ವಲ್ಪ ಇರೇಸರ್ ಇಲ್ಲಿ ಕ್ಲಿಕ್ ಮಾಡಿ, ಆದಮೇಲೆ ಇರೇಸ್ ಮಾಡಬೇಕು. ಅಲ್ಲಿ ಸೈಡಲ್ಲಿ ಎಲ್ಲ ಇದ್ದದನ್ನು ಇದರ ಮೇಲೆ ಹೋಗಿದ್ದೆಲ್ಲ, ಈ ಫಸ್ಟ್ ಐಡಿದೆಲ್ಲ ಅದನ್ನೆಲ್ಲ ಇರೇಸ್ ಮಾಡಬೇಕು. ಥರ್ಡ್ ಐಡಿದು ಇರಬೇಕು ಹಾಗೆಯೇ. ಥರ್ಡ್ ಐಡಿ ಅಂದರೆ ಥರ್ಡ್ ಪ್ರೊಫೈಲ್ ಇದು ಫೋಟೋ ಉಂಟು ಗಾಯ್ಸ್, ಅದು ಹಾಗೆಯೇ ಇರಬೇಕು. ಮತ್ತು ಎಲ್ಲ ಇದ್ದದನ್ನು ಇರೇಸ್ ಮಾಡಿ. ಮತ್ತು ಸೈಡೆಲ್ಲ ನಾಚ್ ಇದ್ದರೆ ಸ್ವಲ್ಪ ಅದನ್ನು ಕೂಡ ಇರೇಸ್ ಮಾಡಿ. ಮತ್ತು ಇರೇಸ್ ಮಾಡಿದ ಮೇಲೆ ಅದನ್ನು ಫೋಟೋನ ಕ್ಲಿಕ್ ಒಪಾಸಿಟಿ ಕೂಡ 100 ಇದು ಮಾಡಿ ಗಾಯ್ಸ್. 100 ಮಾಡಿದರೆ ಪರ್ಫೆಕ್ಟಾಗಿ ಆಗ್ತದೆ ಗಾಯ್ಸ್. ಇಲ್ಲಿ ನಿಮಗೆ ಬೇಕಾದರೆ ಅದನ್ನು ಸ್ವಲ್ಪ ಆಚೆ ಕಲರ್ ಎಲ್ಲ ಮಾಡ್ಬೋದು ಗಾಯ್ಸ್, ಅದಕ್ಕೋಸ್ಕರ ಒಂದು ಬ್ರೈಟ್ ಎಲ್ಲ ಕೊಡ್ಬೋದು. ಇಲ್ಲಾಂದರೆ ಡೈರೆಕ್ಟ್ ನೀವು ಸೇವ್ ಮಾಡ್ಬೋದು. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟಾದಮೇಲೆ ಡೈರೆಕ್ಟ್ ಸೇವ್ ಆಗ್ತದೆ. ಇಲ್ಲಿ ರೆಡಿಯಾಗಿದೆ ನಮ್ಮ ಓಪೆದ ಪ್ರೊಫೈಲ್ ಎಡಿಟಿಂಗ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇಲ್ಲಿ ವಾಚ್ ಮಾಡಿದ್ದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅವ್ರ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳ್ತೀನಿ ಗಾಯ್ಸ್.